RBI ಅಂಡರ್ ಬಡ್ಡಿ ಇಲ್ದೆಲ್ಲ ಎಷ್ಟೋ ದುಡ್ಡು ಕೊಟ್ಟಿದ್ದಾರೆ ಅಂತ ಇದಾರೆ. ಅದೆಲ್ಲ ದೇವ್ರ ಹೆಸರು ಹೇಳ್ಕೊಂಡು ಬಡ್ಡಿಗೆ ದುಡ್ಡು ಬಿಡೋದು ಮೊದಲನೇ ತಪ್ಪು. ಅದು ವಾರದ ಬಡ್ಡಿ ತಗೋತಿದ್ದಾರೆ. RBI ಅಲ್ಲಿ ವಾರದ ಬಡ್ಡಿ ತಗೋಬೇಕು ಅನ್ನೋ ಸಾಮಾನ್ಯ ಜ್ಞಾನ ಸಾಮಾನ್ಯ ಮನುಷ್ಯ ನನ್ನಂತವ್ರಿಗೆ ಗೊತ್ತು. ವಾರದ ಬಡ್ಡಿ ತಗೋಬಾರ್ದು. ಇಲ್ಲಿಗಲ್ ಆಗಿ ಮನಿ ಲಾಂಡ್ರಿಂಗ್ ನಡೀತಾ ಇದೆ ಅಲ್ಲಿ ಭಕ್ತಿ ಹೆಸರಲ್ಲಿ. ಅದನ್ನೆಲ್ಲ ಇದ್ ಮಾಡಕ್ ಬಂದಾಗ ಅವ್ರನ್ನ ತಪ್ಪಿತಸ್ಥರು ಅಂತ ಹೇಳ್ಬಿಟ್ಟು ತಿಮ್ಮರಡಿ ಪಂಟಣ್ಣವ್ರನ್ನ ಇದ್ ಮಾಡ್ಲಿಕ್ಕೋಸ್ಕರ ಇದ್ ಮಾಡ್ತಿದ್ದಾರೆ. ಸರ್, ಸಾಕಷ್ಟು ಜನ ಒತ್ತಡ ಹೇರಿದ್ರು ಈ ವಿಚಾರವಾಗಿ ತನಿಖೆ ಆಗ್ಲೇಬೇಕು, ನಿಷ್ಪಕ್ಷಪಾತವಾಗಿ ತನಿಖೆ ಆಗ್ಬೇಕು ಅಂತ. ಸರ್ಕಾರ ಕೂಡ SIT ನ ನೇಮಕ ಮಾಡ್ತು. ಆ ಬಳಿಕ ಈಗ ಅಂದ್ರೆ ಒಂದಷ್ಟು ಏನು ಸಿಕ್ಕಿಲ್ಲ ಆ ಥರದ್ದು ಏನೋದು ಒಂದಷ್ಟು ಬೆಳವಣಿಗೆ ನಡೆದ ಬಳಿಕ ವಿರೋಧ ಪಕ್ಷವಾಗಿರುವಂತ BJP ಧರ್ಮಸ್ಥಳ ಚಲೋ ಅಂತ ಹೇಳಿ ಧರ್ಮಸ್ಥಳಕ್ಕೆ ಹೋಯ್ತು. ಧರ್ಮಸ್ಥಳಕ್ಕೆ ಹೋಗಿ ಅವರು ಭೇಟಿ ನೀಡಿ ಬಂದ್ರು, ಒಂದಷ್ಟು ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡ್ಕೊಂಡ್ ಬಂದ್ರು. ಬಟ್ SIT ತನಿಖೆ ನಡೆಯುವಾಗ ಅವ್ರು ಹೋಗಿರೋದು ಎಷ್ಟರ ಮಟ್ಟಿಗೆ ಸರಿ? ತಪ್ಪದು. ಅದು ರಾಜಕೀಯ ಪ್ರೇರಿತ ಆಗುತ್ತೆ. ರಾಜಕೀಯದವ್ರು ಯಾರು ಈ ಮೂಮೆಂಟ್ ಅಲ್ಲಿ ಅಲ್ಲಿಗೆ ಎಂಟ್ರಿ ಆಗ್ಬಾರ್ದು. ಸಾಮಾನ್ಯ ಮನುಷ್ಯನಿಂದ ಹಿಡಿದು ಯಾವುದೇ MLA MP ಯಾವುದೇ ಪ್ರಭಾವಿತ ವ್ಯಕ್ತಿಗಳು ತನಿಖೆ ನಡೆಯುವಾಗ ಹೋಗೋದು ತಪ್ಪು. ಅದೇನೇ ಇದ್ರು ಅಲ್ಲಿ SIT ಈಗ ಅನಿಶ್ಚಿತ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಅವ್ರು ನಮ್ ಕೊಡಗನ್ನ SP ಏನೋ ಆಗಿದ್ರು. ಅವರು ವಾಪಸ್ ತಗೊಳ್ತೀನಿ, ನಂಗೆ ಇದ್ರೊಳಗೆ ಹೋಗಕ್ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಹಿಂದೆ ತಗೊಳ್ತೀನಿ ಅಂತ ಹಿಂದೆ ಹೋಗಿದ್ದು ಉಂಟು ಅಂತ ಒಂದು ಅಫಿಷಿಯಲ್. ಅವರೆಲ್ಲ ವಾಪಸ್ ಬಂದ್ರು. ಏನು ಅಂದ್ರೆ ಅಲ್ಲಿ ಇರೋ ಸತ್ಯನ ಬಯಲೆಳಿಯಕ್ಕೆ ಶಿಸ್ತಾಗಿರೋ ಇದ್ ಮಾಡ್ಬೇಕು. ರಿಟೈರ್ಡ್ ಜಡ್ಜ್ ಒಬ್ರು ಇಡ್ಬೇಕು. ಎನ್ಕೌಂಟರ್ ದಯಾನಾಯಕ್ ಅವರು ರಿಟೈರ್ಡ್ ಆಗಿದ್ದಾರೆ ಇವಾಗ, ಆಲ್ಮೋಸ್ಟ್ ಮೊನ್ನೆ ಕಳೆದ ವರ್ಷದಲ್ಲಿ ರಿಟೈರ್ಡ್ ಆಗಿ. ಅಂತ ಸಮಿತಿ ಆಲ್ ಇಂಡಿಯಾದಲ್ಲಿ ಯಾರ್ಯಾರೋ ಹೋಗಿ ಇದ್ರಲ್ಲಿ ಮಾತಾಡಿದ್ದಾರೆ. ಆಲ್ ಇಂಡಿಯಾ ಸಮಿತಿ ನಮ್ಮ ರಾಜ್ಯದವರು ಅಧಿಕಾರಿಗಳಿದ್ರೆ ಅದು ಮುಚ್ಚೋಗುತ್ತೆ. ಪ್ರಾಮಾಣಿಕವಾಗಿ ರಿಟೈರ್ಡ್ ಆಗಿರೋರು ಯಾರ್ಯಾರು ಅಧಿಕಾರಿಗಳಿದ್ದಾರೆ ಅವರೆಲ್ಲ ಬಂದು ಒಂದು ತಂಡ ಸಮಿತಿ ರಚನೆ ಮಾಡಿ ಅದನ್ನ ಮುಂದುವರಿಸಬೇಕು ಅಂತ ನನ್ನ ಅಭಿಪ್ರಾಯ. ಈಗ ಧರ್ಮಸ್ಥಳದ ವಿಚಾರಕ್ಕೆ SIT ರಚನೆ ಆಗಿದೆ, ತನಿಖೆ ನಡೀತಾ ಇದೆ, ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಈ ವಿಚಾರದಲ್ಲಿ ಏನ್ ಹೇಳಕ್ ಬಯಸ್ತಾರೆ? ನನಗೇನಪ್ಪಾ ಅಂತ ಹೇಳ್ಕೊಂಡ್ರೆ ಧರ್ಮಸ್ಥಳದ ಹೆಸರನ್ನ ಕೆಡಿಸ್ಲಿಕ್ಕೆ ಯಾರೋ ಇದನ್ನ ಮಾಡ್ತೀಯಾರೆ ಅನ್ನಿಸ್ತಿದೆ. ಯಾಕೆಂದ್ರೆ ಅವನ ಈಗ ಮುಖವಾಡ ಹಾಕಿದಾರೆ, ಅವನನ್ನ ತೋರ್ಸಲ್ಲ, ಅವನ ಎಷ್ಟು ಏಜ್ ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ಅಲ್ಲಿ ಬರ್ತಾ ಇರೋದೇನು 30 ವರ್ಷದಿಂದ ನಡೀತಿದೆ ಅಂತ ಬರ್ತಾ ಇದೆ. 30 ವರ್ಷದಿಂದ ನಡೀತಿದೆ ಅಂದ್ರೆ ಅವನು ಎಷ್ಟು ವರ್ಷ ವಯಸ್ಸಿನವನಿದ್ದಾಗ? ಹಾಗಾದ್ರೆ ಇವನ್ ಚಿಕ್ಕವನು ಇರುವಾಗ ಇನ್ನೊಬ್ರು ಯಾರೋ ಹಾಕಿರ್ಬೋದು, ಕೂತಾಕಿದ್ರು. ಅವ್ರು ಎಲ್ಲಿ? ಇವನು ಎಲ್ಲಿಂದ ಬಂದ? ಯಾವ ರೀತಿ ಬಂದ? ಹಾಗಾದ್ರೆ ಈಗ 30 ವರ್ಷದಿಂದ ಏನ್ ಮಾಡ್ತಿದ್ದ ಇವನು? ಎಲ್ಲೋಗಿದ್ದ? ಇದು ಸುಳ್ಳು ಅಂತ ನನಗ ಅನಿಸ್ತದೆ. ಅನಾಮಿಕ ವ್ಯಕ್ತಿ ಮೇಲೆ ಅಂದ್ರೆ ಏನ್ ದೂರದಾರ ಇದ್ದಾನೆ ಅವನ ಮೇಲೆ ನಮ್ಮ ಡೌಟ್. ಹೌದು. ಯಾಕೆಂದ್ರೆ ಅವ್ನ್ ತೋರ್ಸಿದಲ್ಲಿ ಈಗ ಎಷ್ಟು 12 ಕಡೆಯಲ್ಲಿ ತೆಗೆದಾಗ ಏನೂ ಸಿಕ್ಕೇ ಇಲ್ಲ. 13ನೇ 11 ಮತ್ತೆ 13ರಲ್ಲಿ ಮಾತ್ರ ಏನೋ ಸ್ವಲ್ಪ ಸಿಕ್ಕಿದೆ ಅಷ್ಟೇ. ಹಾಗಾದ್ರೆ ಮಿಕ್ಕಿದ್ದೆಲ್ಲ ಅವ್ನು ತೋರಿಸಿ ಜಾಗದಲ್ಲಿ ಯಾಕೆ ಸಿಕ್ಲಿಲ್ಲ? ಹಾಗಾಗಿ ಅದು ಸುಳ್ಳು ಅಂತ ನನಗೆ. ಆಮೇಲೆ ಧರ್ಮಸ್ಥಳ ಅಂದ್ರೆ ನಾವು ತುಂಬಾ ನಂಬಿಕೆ ಇರೋಂಥದ್ದು. ನಮ್ಮೂರ ಕಡೆಯಲ್ಲಿ ಅದನ್ನ ಧರ್ಮಸ್ಥಳ ಅಂತ ಹೇಳೋದೇ ಇಲ್ಲ, ಮಂಜುನಾಥ ಅಂತ ಹೇಳೋದೇ ಇಲ್ಲ, ದೊಡ್ಡ ದೇವಸ್ಥಾನ ಅಂತ ಹೇಳ್ತಾರೆ. ಅಷ್ಟು ಭಯ ಭಕ್ತಿ ಇದೆ. ಮಾತು ತಪ್ಪದ ಮಂಜುನಾಥ, ಮಾತಿನ ಮಂಜುನಾಥ ಅಂತ ಹೆಸರಿರೋದು. ಇಷ್ಟು ದೈವ ಭಕ್ತಿಯನ್ನ ನಾವು ಹೊಂದಿರುವಾಗ ಅದನ್ನು ಕೆಡಿಸ್ಲಿಕ್ಕೆ ಯಾರೋ ಇದು ಮಾಡ್ತಿರ್ಬೋದು ಅಂತ ನನ್ನ ಅಭಿಪ್ರಾಯ. ವೀಕ್ಷಕರೇ, ಬೆಂಗಳೂರಿನ KSRTC ಬಸ್ ನಿಲ್ದಾಣದಿಂದ ಏನು ಧರ್ಮಸ್ಥಳಕ್ಕೆ ತೆರಳುವಂತಹ ಬಸ್ ಬಳಿ ನಾನಿದ್ದೀನಿ. ಈ ಬಸ್ ಅಲ್ಲಿ ಈಗ ಎಂಟರ್ ಆಗ್ತೀನಿ. ಅಲ್ಲಿ ತೆರಳುವಂತ ಪ್ರಯಾಣಿಕರು ಏನ್ ಹೇಳ್ತಾರೆ ಬನ್ನಿ ಕೇಳೋಣ. ಈಗ ಧರ್ಮಸ್ಥಳದಲ್ಲಿ ನಡೆಯಲಾಗಿದೆ ಅಂತ ಹೇಳಲಾಗ್ತಿರುವಂತ ವಿಚಾರಕ್ಕೆ, ಅಂದ್ರೆ ಒಂದಷ್ಟು ಹತ್ಯೆಗಳು ನಡೆದಿದೆ ಅನ್ನೋ ವಿಚಾರಕ್ಕೆ ಈಗಾಗಲೇ SIT ರಚನೆ ಆಗಿದೆ. ಇದ್ರ ಬಗ್ಗೆ ಏನ್ ಹೇಳಬೇಕು? ನಾವು SIT ಎಲ್ಲ ಸುಳ್ಳು ಸರ್. ಅದು ಹೌದೆಲ್ಲ SITನೇ, ಅವರೆಲ್ಲ ಫೇಕ್. ಅದು ಯಾಕಾಗಿ? ಯಾವ್ದಕ್ಕಂದ್ರೆ ಅನಾಮಿಕ ಅನ್ನೋನು ಈಗ ಅವ್ನ ಮುಖವಾಡ ಹಾಕಿ ಅದೆಲ್ಲ ತನಿಖೆ ಮಾಡ್ತಿದಾರಲ್ಲ, ಅದನ್ನ ತೆಗೆದು ಮಾಡ್ಬೇಕು. ಅವ್ನು ಯಾರು ಅಂತ ಈ ಕರ್ನಾಟಕಕ್ಕೆ ಗೊತ್ತಾಗ್ತಾನೆ, ಧರ್ಮಸ್ಥಳ ಜನತೆಗೆ ಗೊತ್ತಾಗ್ತಾನೆ. 100 ಕೂಲಿ ಮಾಡಿ 100 ಹೆಣ ಹೂತೇನೆ ಅಂತ ಹೇಳ್ತಾನು. ಒಬ್ಬನ ಕೈಲಿಂದ 100 ಇದು ಹೂತಾಕಕ್ ಸಾಧ್ಯನೇ ಇಲ್ಲ. ಅವ್ರ ಅಪ್ಪಗೂ ಸಾಧ್ಯ ಇಲ್ಲ. ನಾವು ಜೊತೆಲಿ ಯಾರಾದ್ರೂ ಇದ್ದಿರ್ಬೋದಲ್ಲ, ಅವ್ರ ಮುಂದೆ ಬರದೇ ಇರ್ಬೋದು. ಅವ್ರ ಹೆಸರು ಹೇಳ್ಬೇಕಲ್ಲ. ಅವನು ಬಿಡಿಸೋದು ಪೊಲೀಸರ ಕೆಲಸ ತಾನೆ, ಹೌದಾ? ಧರ್ಮಸ್ಥಳ ಹೆಸರು ಕೆಡ್ಸೋಕ್ ಮಾಡಿರೋ ಕುತಂತ್ರ. ಒಟ್ಟಾರೆ ಇದು ಧರ್ಮಸ್ಥಳಕ್ಕೆ ಹೆಸರು ಕೆಡ್ಸೋಕೋಸ್ಕರ ಮಾಡಿದ್ರು ಅಂತೀರಾ? ಬಟ್ ಇಲ್ಲಿ ಎಲ್ಲೋ ಒಂದ್ ಕಡೆ ಧರ್ಮಸ್ಥಳನ ಅಂದ್ರೆ ಧರ್ಮಸ್ಥಳದ ವಿಚಾರಕ್ಕೆ ಅಂತ ಆಗ್ತಾ ಇರೋ ವಿಚಾರಕ್ಕೆ ಎಲ್ಲೋ ಒಂದು ಫುಲ್ ಸ್ಟಾಪ್ ಬೀಳ್ಬೇಕು ಅಂತಾನೆ ರಾಜ್ಯ ಸರ್ಕಾರ SIT ತನಿಖೆಗೆ ಆದೇಶ ಕೊಟ್ಟಿರ್ಬೋದಲ್ಲ. ಅಂದ್ರೆ ಸತ್ಯ ಏನಿದೆ ಅಂತ ಆಚೆ ಬರಲಿ ಅನ್ನೋ ವಿಚಾರಕ್ಕೆ. ಒಂದರಕ್ಕೂ ಶವ ಸಿಕ್ಕಾವನ್ ಸರ್. ಅಲ್ಲ, ಅವ್ರು ಹೇಳಿರೋದು ಏನು, 100 ಕೊಲೆ 100 ಶವನ ಹೂತಿಟ್ಟನೆ ಅಂತೇಳಿ ಒಂದೊಂದು ಪಾಯಿಂಟ್ ಮಾಡಿದ್ರು. 1, 2, 9, 10 ಈ ತರ ಆ ಪಾಯಿಂಟ್ ಮಾಡಿದ್ರು ಒಂದ್ರಲ್ಲೂ ಒಂದು ಸಿಕ್ಕಿಲ್ಲ. 20 ಅಡಿ 30 ಅಡಿ ಹೋದ್ರು ಅಷ್ಟೊಂದು ಅಡಿ ಹೋಗ್ಯೋಕ್ ಇವ್ರೆ ಯಾರಿಂದ ಆಗತ್ತ? ಹೌದಲ್ವಾ? ಸುಳ್ಳು. ಈಗ ಧರ್ಮಸ್ಥಳದ ವಿಚಾರಕ್ಕೆ SIT ರಚನೆ ಆಗಿದೆ.
ಸೊ ಈ ವಿಚಾರಕ್ಕೆ ಏನ್ ಹೇಳಕ್ ಬಯಸ್ತಿರ್ತೀವಿ? ನಾವು ಮೊದಲು ಹೇಳುದು ಏನಂತಂದ್ರೆ, ಇವಾಗ ನಾವು ಏನಾದ್ರು ಮಾತಾಡಿದ್ರೆ ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ಮಾತಾಡಿದೀವಿ ಅಂತಾರೆ. ಅದಕ್ಕೋಸ್ಕರ ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ಇಲ್ಲಿ ಯಾರು ಮಾತಾಡ್ತಿಲ್ಲ. ಇವಾಗ ನಾನ್ ಮಾತಾಡಿದ್ರು ಬಿಕಾಸ್ ನಾನು ಅದೇ ಊರಿನವಳು. ಸೊ ನಾವ್ ಇವಾಗ ಏನಾದ್ರು ಮಾತಾಡುವಾಗ ದೇವಸ್ಥಾನ ಮರ್ಯಾದೆ ಹೋಯ್ತು ಅಂತ. ನಾನು ದೈವಸ್ಥಾನದ ಬಗ್ಗೆ ಆಗ್ಲಿ ದೇವಸ್ಥಾನದ ಬಗ್ಗೆ ಆಗ್ಲಿ ಮಾತಾಡ್ತಾ ಇಲ್ಲ. ಇವಾಗ ಜಸ್ಟ್ ದೇವಸ್ಥಾನದ ಬಗ್ಗೆ ಮಾತಾಡ್ತಿರೋದು. ಅಲ್ಲಿ ಅದೊಂದು ಏನೋ ಸೌಜನ್ಯದು ಕೇಸ್ ಆಯ್ತು, ತುಂಬಾ ಕೇಸ್ ಆಗ್ತಿದೆ. ಅದ್ರ ಬಗ್ಗೆ ಮಾತಾಡೋಕ್ ಹೋದ್ರೆ ದೇವಸ್ಥಾನದ ಬಗ್ಗೆ ಮಾತಾಡಿದ್ರು ಅಂತ ಅಂತಾರೆ. ಸೊ ಇವಾಗ ಏನ್ ಆಗ್ತಿದ್ಯೋ ಸೌಜನ್ಯದ ಕೇಸು, ಅದನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ಹೋದ್ರೆ ಒಬ್ಬೊಬ್ಬೊಂದೊಂದು ಸಿಗುತ್ತೆ. ಅದಕ್ಕೂ ಧರ್ಮಸ್ಥಳ ದೇವಸ್ಥಾನಕ್ಕೆ ಯಾವುದೇ ಸಂಬಂಧನೇ ಇಲ್ಲ. ಇವಾಗ ಭೀಮಾ ಬಂದಿದ್ದಾರೆ, ಏನೋ ಅವರು ಏನೋ ಮೂಲೆಲ್ಲ ಸಿಗ್ತಾ ಇದೆ ಅಂತೆಲ್ಲ ಹೇಳ್ತಿದಾರಲ್ವಾ, ಅದು ಇವಾಗ ಜಗಳ ಆಗ್ತಾ ಇದೆ. ಅದು ಯಾವ್ದೋ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಿರೋರು ಸತ್ತಿರೋದು, ಅದ್ರದ್ದು ಸಿಗ್ತಾ ಇರೋದು ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ನಮ್ ಪ್ರಕಾರ ನಾವ್ ಈಗ ನೋಡುವಾಗ ಏನಂತಂದ್ರೆ, ಇಷ್ಟು ದಿನ ಯಾರು ಹೇಳೇ ಇಲ್ಲ ಅಲ್ಲಿ ಸಮಾಧಿ ಮಾಡಿದ್ದಾರೆ ಏನು ಅಂತ ಒಂದು ವಿಷಯನೂ ಬಂದಿಲ್ಲ. ಇವಾಗ ಭೀಮಾ ಬಂದಿರೋದಕ್ಕೆ ಇಷ್ಟು ದಿನ ಗ್ಯಾಪ್ ಆದ್ಮೇಲೆ ಇವಾಗ ಏನ್ ಹೇಳ್ತಿದ್ದಾರೆ, ಅದು ಸೌಜನ್ಯದಲ್ಲ, ಅಲ್ಲಿ ಅದ್ರಲ್ಲಿ ಯಾವ್ದು ಕೇಸೇ ಇಲ್ಲ, ಅದು ಮುಂಚೆ ಇದ್ದಿದ್ದವ್ರದ್ದು ಸಮಾಧಿ ಇದ್ದಿರೋದು. ಇವಾಗ ಇವರು ನ್ಯೂಸ್ ಅಲ್ಲೆಲ್ಲ ಬರ್ತಾ ಇದೆ, ಯಾರೋ ಸತ್ತಿರೋದು ಮೂಳೆಗಳೆಲ್ಲ ಅಲ್ಲಿ ಕೆಲಸ ಮಾಡ್ತಿರೋರ್ದು ಮೂಳೆಗಳು ಮುಂಚೆ ಇರೋರ್ದಲ್ಲ ಅಂತ. ಬಟ್ ಕರೆಕ್ಟ್ ಆಗಿ ನೋಡ್ಕೊಂಡು ಹೋದ್ರೆ ಅದು ಗೊತ್ತಾಗುತ್ತೆ. ಇವಾಗ ಎಷ್ಟೋ ಜನ ರೇಪ್ ಆಗಿದೆ, ಎಷ್ಟೋ ಜನಕ್ಕೆ ಬೆಂಕಿ ಹೊತ್ತಿಸಿದ್ದಾರೆ, ಏನೇನೆಲ್ಲ ಆಗಿದೆ. ಅದ್ರಲ್ಲಿ ದೇವಸ್ಥಾನದ ಮರ್ಯಾದೆ ಹೋಗಿಲ್ಲ. ನಾವ್ ಇವಾಗ ಏನಾದ್ರು ಮಾತಾಡಿದ್ರೆ ದೇವಸ್ಥಾನದ ಮರ್ಯಾದೆ ಹೋಗುತ್ತೆ. ಎಲ್ರು ಇವಾಗ ನಾನು ಏನಕ್ಕೆ ಇವಾಗ ಮಾತಾಡ್ತಿದ್ದೀನಿ ಅಂತ, ಇವಾಗ ನೀವು ಇಲ್ಲಿ ಮಾತಾಡ್ತಿದ್ರಲ್ಲ, ಎಲ್ರು ಒಂದು ಸಪೋರ್ಟ್ ಆದ್ರೆ ಅದಕ್ಕೆ ನ್ಯಾಯ ಸಿಗುತ್ತೆ, ಇಲ್ಲಾಂದ್ರೆ ನ್ಯಾಯ ಸಿಗಲ್ಲ. ಯಾರು ಮಾತಾಡೋದೇ ಇಲ್ಲ. ಮಹಿಳೆಯರಿಗೆ, ಸಾಕಷ್ಟು ಯುವತಿಯರಿಗೆ ಆದಂತ ಅನ್ಯಾಯದ ವಿಚಾರ ಇದು. ಎಲ್ಲರೂ ಕೂಡ ಧ್ವನಿ ಎತ್ತಬೇಕಾಗಿರೋ ವಿಚಾರ. ದೇವಸ್ಥಾನದ ಹೆಸರು ಎಲ್ಲೂ ಬರ್ತಾ ಇಲ್ಲ, ಕೇವಲ ಧರ್ಮಸ್ಥಳ ಅನ್ನುವ ಸ್ಥಳದ ವಿಚಾರಕ್ಕೆ ಬರ್ತಿರೋದು. ಏನಕ್ಕಂದ್ರೆ ಇವಾಗೆಲ್ಲ ತುಂಬಾ ಹೆಂಗಸರು ನಿಂತ್ಕೊಂಡು ಮಾತಾಡ್ತಿದ್ದಾರೆ. ತನ್ನ ಮನೆಯಲ್ಲಿ ಒಂದು ಹುಡುಗಿಗೆ ಆತರ ಆದ್ರೆ ಎಲ್ರು ಗೊತ್ತಾಗುತ್ತೆ. ಇವಾಗ ನಾನು ನೋಡುವಾಗ ನಮ್ಗೆ ನಮ್ಮೂರಿನಲ್ಲೇ ಅಷ್ಟು ಹೆಂಗಸರು ಆ ಸೌಜನ್ಯ ಸತ್ತಾಗ ಹೋಗಿದ್ರು ಒಂದು ನ್ಯಾಯ ಸಿಕ್ತಿತ್ತೇನ. ಧರ್ಮಸ್ಥಳ ಬಗ್ಗೆ ಬಂತು ಅಂತಲ್ಲ, ಧರ್ಮಸ್ಥಳದಲ್ಲಿ ಒಂದು ಚೀಟಿ ಬರ್ತಾ ಇದೆಯಲ್ವಾ, ಧರ್ಮಸ್ಥಳ ದುಡ್ಡು ಬರ್ತಾ ಇದೆಯಲ್ಲ ಹೆಂಗಸರಿಗೆ, ಅದಕ್ಕೆಲ್ಲ ಹೆಂಗಸರು ಹೋಗ್ತಾ ಇದ್ದಾರೆ. ಇದ್ರಲ್ಲಿ ಯಾವುದೇ ತರದ ಧರ್ಮಸ್ಥಳ ದೇವಸ್ಥಾನದ ಮರ್ಯಾದೆ ಹೋಗುವಂತದೇ ಇಲ್ಲ. ಅದೇ ಅಲ್ಲಿ ಎಲ್ರು ಹೋಗಿ ಆ ಹೆಣ್ಣು ಮಗುಗೆ ಒಂದು ನ್ಯಾಯ ಕೊಡ್ಸಿದ್ರೆ ಧರ್ಮಸ್ಥಳದ ದೇವಸ್ಥಾನದ ಮರ್ಯಾದೆ ಇನ್ನೂ ಜಾಸ್ತಿಯೇ ಬರುತ್ತೆ ಹೊರತು ಕಮ್ಮಿ ಆಗಲ್ಲ. ಅದು ಇವಾಗ ಯಾರಿಗೂ ಅರ್ಥನೇ ಆಗ್ತಾ ಇಲ್ಲ. ಮರ್ಯಾದೆ ಹೋಯ್ತು. ಇದ್ರಲ್ಲಿ ಹಿಂದೂಗಳ ಮರ್ಯಾದೆ ಅಂತೂ ಹೋಗೋದೇ ಇಲ್ಲ. ಏನಿದೆ ಯಾರಿಗ್ ವಿಷಯ ಗೊತ್ತಿದೆ ಅವರೆಲ್ಲ ಎದ್ ನಿಂತ್ಕೊಂಡು ಒಂದು ನ್ಯಾಯವನ್ನು ದೊರಕಿಸಿದ್ರೆ ದೇವಸ್ಥಾನದ ಹೆಸರು ಇನ್ನೂ ಜಾಸ್ತಿನೇ ಬರುತ್ತೆ. ಇದ್ರಲ್ಲಿ ಇವಾಗ ನ್ಯಾಯ ಸಿಕ್ಕಿದ ತಕ್ಷಣ ದೇವಸ್ಥಾನದ ಮರ್ಯಾದೆ ಹೋಗಲ್ಲ. ದೇವಸ್ಥಾನದಲ್ಲಿ ಶಕ್ತಿ ಇದೆ, ಅದಕ್ಕೋಸ್ಕರ ಎಲ್ಲ ಹೊರಗಡೆ ಬರ್ತಾ ಇರೋದು. ಮಾಡಿದರೆ ಅವ್ರ ಹೆಸರು ಆಚೆ ಬರುತ್ತೆ, ಅದರಿಂದ ತಪ್ಪಿತಸ್ಥರಿಗೆ ಮಾತ್ರ ಶಿಕ್ಷೆ ಆಗುತ್ತೆ ಹೊರತು ದೇವಸ್ಥಾನಕ್ಕೆ ಕಳಂಕ ಬರೋದೇ ಇಲ್ಲ. ಇನ್ನು ಇವಾಗ ದೇವಸ್ಥಾನದಲ್ಲಿ ಶಕ್ತಿ ಇರೋದಕ್ಕೆ ಅಲ್ವಾ ಒಂದೊಂದಾಗಿ ಬರ್ತಾ ಇರೋದು. ಇವಾಗ ಸಮೀರ್ ಅವ್ರು ಮುಸ್ಲಿಂ ಆಗಿರ್ಲಿ ಹಿಂದೂ ಆಗಿರ್ಲಿ ಯಾವ್ದೇ ಆಗಿರ್ಲಿ, ಅವ್ರೊಂದು ಹೋರಾಟ ಮಾಡ್ತಿರೋದು ಏನಕ್ಕೆ, ಒಂದು ಮಗುಗೆ ನ್ಯಾಯ ಸಿಗ್ಲಿ ಅಂತ. ಇದಕ್ಕೂ ಮುಂಚೆ ಒಂದು ಮಸೀದಿಯಲ್ಲೂ ಈ ತರ ಪ್ರಾಬ್ಲಮ್ ಆಗಿತ್ತು. ಅಲ್ಲಿರೋ ಕೆಲಸದವರೇ ಅಲ್ಲಿ ರೇಪ್ ಎಲ್ಲ ಮಾಡ್ತಿದ್ರು. ಏನಕ್ಕೆ ಅವ್ರು ಅಲ್ಲೂ ಹೋಗು ಮಸೀದಿ ವಿಷಯದಲ್ಲಿ ತೆಗ್ದಿದ್ದಾರೆ. ಅವ್ರು ದೇವಸ್ಥಾನದ ಮರ್ಯಾದೆ ತೆಗಿಬೇಕಿದ್ರೆ ಅವ್ರು ಮಸೀದಿ ಮರ್ಯಾದೆ ತೆಗಿತಿರ್ಲಿಲ್ಲ. ಇದ್ರಲ್ಲಿ ಯಾವ್ದು ಮರ್ಯಾದೆ ಹೋಗಲ್ಲ. ಈ ವಿಚಾರಕ್ಕೆ ಸರ್ಕಾರ SIT ಯನ್ನ ನಿಯೋಜನೆ ಮಾಡ್ತು. SIT ನಿಯೋಜನೆ ಮಾಡಿದ್ದಕ್ಕೂ ಕೂಡ ಒಂದಷ್ಟು ಪರ ವಿರೋಧಗಳ ಚರ್ಚೆ ಆಗ್ತಾ ಇದೆ. ಬಟ್ ಸರ್ಕಾರ ಈ ವಿಚಾರದಲ್ಲಿ ಒಂದು ಫುಲ್ ಸ್ಟಾಪ್ ಬಿಡ್ಲಿ, ಸತ್ಯ ಆಚೆ ಬರ್ಲಿ ಅನ್ನೋ ವಿಚಾರಕ್ಕೆ SIT ನ ನಿಯೋಜನೆ ಮಾಡಿದೆ. ತಪ್ಪೇನಿದ್ರಲ್ಲಿ? ಅದ್ರಲ್ಲಿ ಏನ್ ತಪ್ಪಿಲ್ಲ. ಅವ್ರು ಬಂದಿರೋದಕ್ಕಲ್ವಾ ಒಂದೊಂದು ಹೊರಗಡೆ ಬರ್ತಿರೋದು. ಇದು ಕೇಳಕ್ ಹೋದ್ರಲ್ಲಿ ಯಾರು ಯೂಟ್ಯೂಬರ್ನು 3 ಹೊಡೆದಾಕಿದ್ದಾರೆ, ಅದ್ರಲ್ಲಿ ನ್ಯೂಸ್ ಚಾನಲ್ ಬಂತು, ಅದ್ರಲ್ಲಿ ನ್ಯೂಸ್ ಚಾನಲ್ ಮೇಲೆ ಕೈ ಹಾಕಿಲ್ಲ, ಅದೊಂದು ಭಯ ಇರುತ್ತಲ್ವಾ. ಬಟ್ ಯೂಟ್ಯೂಬರ್ಸ್ ಮೂವರ್ ಮೇಲೆ ತುಂಬಾ ಹಲ್ಲೆ ಮಾಡಿದ್ದಾರೆ. ಅದೊಂದು ರೈಟ್ಸ್ ಯಾರಿಗೂ ಇಲ್ಲ. ಪೊಲೀಸರು ಬಂದ್ರು, ಆದ್ಮೇಲೆ ಪೊಲೀಸರಿಗೂ ಕಲ್ಲು ತೂರಾಟ ಎಲ್ಲ ಮಾಡಿದ್ದಾರೆ. ಇದೆಲ್ಲ ನೋಡುವಾಗ ಏನ್ ಅನ್ಸುತ್ತೆ, ಇವಾಗ ಯಾರಾದ್ರೂ ಒಂದು ನ್ಯಾಯ ಕೆಳಗ್ ಬಂದ್ರೆ ಅಲ್ಲಿ ಸತ್ಯ ಇದ್ರೆ ಅವ್ರು ಏನಕ್ಕೆ ಜಗಳ ಮಾಡ್ಬೇಕು, ಏನಕ್ಕೆ ಹೊಡಿಬೇಕು, ಮಾತಲ್ಲಿ ಇದ್ ಮಾಡ್ಬೇಕು. ದೇವಸ್ಥಾನಕ್ಕೆ ಬಂದವರ ಅಂತವ್ರಿಗೂ ಎಷ್ಟು ಜನ ಹೊಡೆದಿದ್ದಾರೆ. ಕೇಳಿದ್ರೆ ಇಲ್ಲಿ ಏನೋ ರಕ್ಷಣೆ ಇಲ್ಲ ಅಂತೆಲ್ಲ ಹೇಳ್ತಾರಂತ. ರಕ್ಷಣೆ ಇಲ್ಲದೆ ಏನು ಇಲ್ಲ. ನೀವು ಇವಾಗ ನ್ಯೂಸ್ ಅಲ್ಲೂ ಬರ್ತಿದೆ, ಎಲ್ಲಿ ಜಾಸ್ತಿ ಸೇಫ್ಟಿ ಇರೋದಂತಂದ್ರೆ ಮಂಗಳೂರು ಅಂತಲೇ ಬಂದಿದೆ. ಮೊನ್ನೆನೂ ಒಂದು ನ್ಯೂಸ್ ಅಲ್ಲಿ ಬಂದಿದೆ, ಮಂಗಳೂರಲ್ಲಿ ತುಂಬಾ ಸೇಫ್ಟಿ ಇದೆ ಅಂತ. ಇವರೇ ಮಾತಾಡಿ ಇವರೇ ಜಗಳ ಮಾಡ್ಕೊಂಡು ಮರ್ಯಾದೆ ಹೋಗ್ತಾ ಇರೋದು. ಅಲ್ಲಿ ಮರ್ಯಾದೆ ಹೋಗ್ತಿದೆ. ಇವಾಗ ಮಂಗಳೂರಲ್ಲಿ ಎಲ್ಲರೂ ಒಂದೊಂದು ಜಾಗದಲ್ಲಿ ಇದ್ದಾರೆ ಅಲ್ವಾ. ಯಾರಾದ್ರೂ ಧರ್ಮಸ್ಥಳ ಬೇರೆ ಮಂಗಳೂರು ಬೇರೆ ಅಂತ ಹೇಳ್ತಾರೆ. ದಕ್ಷಿಣ ಕನ್ನಡನೇ ಮಂಗಳೂರು ಮಾಡ್ಬೇಕಂತ ಇದ್ದಾರೆ. ಇದರಲ್ಲಿ ಏನಾದ್ರು ಮಾತಾಡಿದ್ರೆ ದಕ್ಷಿಣ ಕನ್ನಡದ ಮರ್ಯಾದೆ ಹೋಯ್ತು, ದೇವಸ್ಥಾನದ ಮರ್ಯಾದೆ ಹೋಯ್ತು. ಇದ್ರಲ್ಲಿ ಯಾವ್ದ್ರಲ್ಲಿ ಮರ್ಯಾದೆ ಹೋಗಲ್ಲ. ಇಲ್ಲಿ ಹೆಣ್ಣು ಮಗುಗೆ ಏನಾಗಿದೆ ಅದಕ್ಕೆ ನ್ಯಾಯ ಕೊಡ್ಸಿದ್ರೆ ಅದು ಮರ್ಯಾದೆ ಇನ್ನೂ ಜಾಸ್ತಿನೇ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ. ಮತ್ತೆ ಬರುವಂತವರಿಗೆ, ದೇವಸ್ಥಾನ ನೋಡಕ್ ಬರುವಂತವರಿಗೆ ಅವಕಾಶ ಕೊಡಿ, ಹೋಗಕ್ ಬಿಡಿ. ದೇವಸ್ಥಾನಕ್ಕೆ ಬಂದವರಿಗೆ ಹೊಡಿಯೋದು, ತೂರಾಟ ಮಾಡೋದು ಅದನ್ನೆಲ್ಲ ನಿಲ್ಲಿಸ್ಬೇಕು. ನಾವು ಅನ್ಕೊಳ್ತೀವಿ ನಾವು ಹೋಗು ಮಾತಾಡ್ಬೇಕು, ಅದೇ ನಮ್ಗೊಂದು ಫ್ಯಾಮಿಲಿ ಅಂತ ಇರುತ್ತಲ್ವಾ. ಅದು ಏನಕ್ಕಂತ ನಾನು ಅವ್ರ ಹೆಸರು ಹೇಳಲ್ಲ, ಅವ್ರಿಗಿರುವಂತ ಶಕ್ತಿ ಬೇರೆ ಯಾರಿಗೂ ಇಲ್ಲ. ಅಲ್ಲಿ ಇರುವವ್ರಿಗೆ ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು. ಒಂದು ಬುಗುರಿ ಅಲ್ಲಿ ತಿರುಗಿಸ್ಬೋದು ಯಾರನ್ನ ಬೇಕಾದ್ರೆ. ಏನಕ್ಕಂದ್ರೆ ಅವ್ರಿಗೆ ಅಷ್ಟು ಶಕ್ತಿ ಇಲ್ಲ ಅಂತಂದ್ರೆ ಈ ಕೇಸ್ ಇಷ್ಟು ವರ್ಷ ಬರ್ತಿರ್ಲಿಲ್ಲ. ಇಷ್ಟು ಜನ ಬಂದಿದ್ದಾರೆ, ಯಾರಿಂದಲೂ ಈ ಕೇಸಿಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಅವ್ರ ಹತ್ರ ಅಷ್ಟು ಶಕ್ತಿ ಇದೆ.
ಅದಕ್ಕೋಸ್ಕರ ಏನಿದೆ ಎಲ್ರು ಒಟ್ಟಾದ್ರೆ ಪಕ್ಕ ನ್ಯಾಯ ಸಿಗುತ್ತೆ. ಒಟ್ಟಾರೆಯಾಗಿ ಯಾರೇ ಮಾಡಿರ್ಲಿ ನ್ಯಾಯ ಸಿಗಲಿ. ನ್ಯಾಯ ಸಿಗ್ಬೇಕು, ನಾವ್ ಅಷ್ಟೇ ಹೇಳುದು. ಆದ್ರೆ ಈ ಹೆಂಗಸರು ಎಲ್ಲ ಬಂದ್ಬಿಟ್ಟು ಇವಾಗ ತೂರಾಟ ಮಾಡ್ತಿದ್ದಾರೆ. ನಮ್ ಧರ್ಮಸ್ಥಳ ನಮ್ಗೆ ಊಟ ಕೊಟ್ಟಿದ್ದಾರೆ, ಅದು ಕೊಟ್ಟಿದ್ದಾರೆ. ಏನಕ್ಕೆ ಧರ್ಮಸ್ಥಳದಲ್ಲಿ ದುಡ್ಡು ಸಿಗುತ್ತೆ, ಅದ್ರಲ್ಲಿ ಇಂಟ್ರೆಸ್ಟ್ ಕಟ್ತಾರಲ್ವಾ, ಎಲ್ಲದ್ರಲ್ಲಿ ಕಟ್ತಾರಲ್ವಾ, ಇಂಟ್ರೆಸ್ಟ್ ಯಾವ್ದ್ರಲ್ಲಿ ಇಲ್ಲ ಅಂತ ಏನಿಲ್ಲ. ಇದು ಎಲ್ಲ ಬಿಟ್ಟು ತನ್ನ ಮಗಳಿಗಾಗಿದೆ ಅಂತ ಅಂದ್ಬಿಟ್ಟು ಹೋರಾಟ ಮಾಡ್ಬೇಕೇ ಹೊರತು ನಮ್ದು ಧರ್ಮಸ್ಥಳದ್ದು ಮರ್ಯಾದೆ ಹೋಯ್ತು, ಅದ್ರ ಮರ್ಯಾದೆ ಹೋಯ್ತು ಅಂತ ಮೊದ್ಲು ಬಿಟ್ಬಿಡ್ಬೇಕು. ಸಿಗುತ್ತೆ.